ಎಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಶರಣರಾದ ಕಿನ್ನರಿ ಬ್ರಹ್ಮಯ್ಯನವರು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಅಕ್ಕ ಮಹಾದೇವಿಯವರು ದಿಟ್ಟ ನಿಲುವಿನಲ್ಲಿ ಉತ್ತರವನ್ನ ನೀಡಿರುತ್ತಾರೆ. ಸಮಯ ಹೊತ್ತಾಯಿತೆಂದು ಅನುಭವದ ಮಂಟಪದ ಕೆಳಗೆ ನಡೆಯುತ್ತಾ ಇರ್ತಾರೆ. ಎಷ್ಟೊಂದು ವರ್ಷಗಳ ಹಂಬಲ, ಎಲ್ಲ ಶರಣರನ್ನ ನೋಡುವ ತವಕ. ಅಕ್ಕ ಮಹಾದೇವಿಯವರು ಬಹು ದೂರದಿಂದ ಕಲ್ಯಾಣಕ್ಕೆ ಆಗಮಿಸಿರುತ್ತಾರೆ ಶರಣರನ್ನ ನೋಡಲು. ಇಂದು ಅಕ್ಕ ಮಹಾದೇವಿಯವರು ಅನುಭವ ಮಂಟಪಕ್ಕೆ ಆಗಮಿಸಿದ ನಂತರ ಏನಾಯಿತು ಎಂದು ತಿಳಿಯೋಣ. ಕಲ್ಯಾಣದ ರಾಜಬೀದಿಯು ಮಹಾಮನೆಗೆ ನೇರವಾಗಿ ಕೊಂಡೊಯ್ತು. ಮಾರ್ಗದ ಇಕ್ಕೆಲದಲ್ಲಿದ್ದ ವೃಕ್ಷಗಳು ಸತ್ತಿಗೆಯನ್ನ ಹಿಡಿದು ಮಹಾದೇವಿಯನ್ನ ಸ್ವಾಗತಿಸುವಂತೆ ನಿಂತಿದ್ದವು. ವಿಭೂತಿ, ರುದ್ರಾಕ್ಷಿ, ಇಷ್ಟಲಿಂಗಗಳನ್ನು ಧರಿಸಿ ಸಾತ್ವಿಕ ಮುಖ ಮುದ್ರೆ ಹೊತ್ತ ಅನೇಕ ಶರಣರು ಗುಂಪು ಗುಂಪಾಗಿ ಹೋಗುವ ಪಥವನ್ನೇ ಮಹಾದೇವಿ ಅನುಸರಿಸಿದಳು. ಧರ್ಮಲಾಂಛನಧಾರಿಗಳನ್ನ ಕಂಡ ತಕ್ಷಣವೇ ಪರಿಚಿತರಿರಲಿ ಇಲ್ಲದಿರಲಿ ಎದುರಾದವರು ಶರಣು ಎಂದು ಕೈಜೋಡಿಸಿ ಮುಗುಳ್ನಕ್ಕೂ ಮುಂದೆ ಸಾಗುತ್ತಿದ್ದರು. ರಾಜಬೀದಿಯ ಒಂದು ಮಗ್ಗುಲಿಗೆ ದೊಡ್ಡದಾದ ಮಹದ್ವಾರ, ಅದಕ್ಕಂಟಿಕೊಂಡು ಆಳೆತ್ತರದ ಪೌಳಿ ದೂರದವರೆಗೆ ಸಾಗಿತ್ತು. ಮಹಾದ್ವಾರದ ಮೇಲೆ ಹಾರುತ್ತಿದ್ದ ಕಾವಿಯ ಬಣ್ಣದ ಧ್ವಜ ಷಟ್ಕೋನ ಆಕಾರದ ಚಿತ್ರವನ್ನ ನಟ್ಟ ನಡುವೆ ಓಂ ಅಕ್ಷರವನ್ನ ಒಳಗೊಂಡಿತು. ಮಹಾದೇವಿ ಆ ಪ್ರಶಾಂತ ವಾತಾವರಣದಿಂದ ಸಂಪ್ರೀತಳಾಗಿ ಒಳಹೊಕ್ಕಳು. ಮಹಾದ್ವಾರವನ್ನ ದಾಟಿ ವಿಶಾಲವಾದ ಉದ್ಯಾನವನ, ಎದುರುಗಡೆಯೇ ಮಹಾಮನೆಯ ಮುಖ್ಯದ್ವಾರ. ಸುಂದರ ಕಲಾಕೃತಿಯ ಕಮಾನಿನಿಂದ ಶೋಭಿತವಾದ ಅದು ಮಹಾಮಂತ್ರಿಯ ನಿವಾಸ. ರಾಜಕೀಯ ಸಂದರ್ಶನಕ್ಕೆ ಹೋಗುವವರು ನೇರವಾಗಿ ಹೋಗುತ್ತಿದ್ದರು. ಅನುಭವಗೋಷ್ಠಿಗೆ ಬಂದವರು ಬಲಕ್ಕೆ ಹೊರಳುವ ಪಥದಲ್ಲಿ ಸಾಗಿ ಅನುಭವ ಮಂಟಪದ ದ್ವಾರಕ್ಕೆ ಬಂದು ನಿಲ್ಲುತ್ತಿದ್ದರು. ಮಂಟಪದ ದ್ವಾರವು ಸ್ವಲ್ಪ ಅಂತರದಲ್ಲಿ ಇರುವಾಗಲೇ ಶರಣನೊಬ್ಬ ಧಾವಿಸಿ ಬಂದು ಶರಣು ಎಂದು ಸ್ವಾಗತಿಸಿ ಕಲ್ಲಿನ ಬಾನೆಯೊಂದನ್ನು ತೋರಿಸಿ ತಂಬಿಗೆಯಿಂದ ನೀರನ್ನ ಹಾಕಿ ಒತ್ತೆ ಒರೆಸಲು ವಸ್ತ್ರ ನೀಡಿದ. ಮಹಾದೇವಿ ಕೈಕಾಲು ಮುಖ ತೊಳೆದು ಒರೆಸಿಕೊಂಡು ವಸ್ತ್ರವನ್ನ ಹಿಂತಿರುಗಿಸಿ ಮುಂದೆ ನಡೆದಳು. ಮಂಟಪದ ದ್ವಾರದ ಮುಂದಿನ ಅಂಕಣದಲ್ಲಿ ನಿಂತ ಉಗ್ಘಡಿಸುವ ಕಾಯಕದ ಬಿಪ್ಪಿ ದೇವಯ್ಯನು ವಚನವನ್ನ ಹಾಡುತ್ತಾ ಸ್ವಾಗತಿಸಿ ವಿಭೂತಿಯನ್ನ ಕೈಗೆ ಕೊಟ್ಟು ಶರಣು ಸಲ್ಲಿಸಿದ. ಭಾವ ಭ್ರಮೆವಂತರೂ ಬಾರದಿರಿ, ಜ್ಞಾನಹೀನರೂ ಬೇಗ ಹೋಗಿ, ತ್ರಿವಿಧ ಮಲಕ್ಕೆ ಕಚ್ಚಿ ಮುಚ್ಚಿ ಹೊಡೆದಾಡುವರತ್ತರಿರಲಿ, ನಿರುತ ಸ್ವಾಯಾನುಭಾವರು ಬನ್ನಿ, ಪರಬ್ರಹ್ಮ ಸ್ವರೂಪರು ಬನ್ನಿ, ಏಕಲಿಂಗ ನಿಷ್ಠಾಪರ ದೃಢವಂತರು ಬನ್ನಿ, ಸನ್ಮಾರ್ಗ ಸತ್ಕ್ರಿಯಾವಂತರು ಬನ್ನಿ ಎಂದು ಎನಗೆ ಕೊಟ್ಟ ಕಾಯಕ ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣ. ಮಹಾದೇವಿ ವಚನವನ್ನ ಮನನಿಸುತ್ತ ಬಲಬದಿಯ ಕಟ್ಟೆಯ ಮೇಲಿದ್ದ ವಿಭೂತಿ ಮಂಟಪದಲ್ಲಿ ಕುಳಿತು ಭಸ್ಮವನ್ನ ಧರಿಸಿಕೊಂಡು ಮೇಲೆದ್ದಳು. ಗೋಷ್ಠಿಯು ಆರಂಭವಾಗಿ ಹಲವು ನಿಮಿಷಗಳು ಆದವು. ತಾವು ಒಳಗೆ ನಡೆಯಿರಿ ಎಂದು ನುಡಿದು ದೇವಯ್ಯ ತನ್ನ ಕಾಯಕದಲ್ಲಿ ಮಗ್ನನಾದ. ಅಷ್ಟರಲ್ಲಿ ಮಹಾದೇವಿಯನ್ನು ಕಂಡ ಓರ್ವ ಶರಣನು ಅನುಭವ ಮಂಟಪದ ಒಳಗೆ ಹೋಗಿ ಬಂದ ಬಗೆ ತಿಳಿಸುತ್ತಲೇ ಎಲ್ಲರ ಹೃದಯಗಳು ರೋಮಾಂಚಿತಗೊಂಡವು. ಮೆಲ್ಲನೆ ಗುಜು 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 ಆರಂಭವಾಯಿತು. ಶಾಂತಿ, ಯಾರೂ ಸ್ಥಾನ ಬಿಟ್ಟು ಕದಲಲಾಗದು, ಪ್ರಭುದೇವರು ನುಡಿದರು. ಎಲ್ಲರ ಉತ್ಸಾಹವು ಅದುಮಲ್ಪಟ್ಟಿತು. ನಾನೊಬ್ಬ ತುಂಟ ಮಗ ಎನ್ನುವುದು ಅಪ್ಪನವರಿಗೂ ಗೊತ್ತು ಎಂದು ನಗುತ್ತಾ ಮಡಿವಾಳ ಮಾಚಿದೇವರು ತಮ್ಮ ಆನಂದವನ್ನ ಹತ್ತಿಕ್ಕಿಕೊಳ್ಳಲಾರದೆ ಮೇಲಕ್ಕೆದ್ದು ಓಡಿ ಹೋಗಿ ಸಿದ್ಧಪಡಿಸಿಟ್ಟುಕೊಂಡಿದ್ದ ನಡೆ ಮಡಿಯನ್ನ ಹೊಸ್ತಿಲಿಗೆ ಹಾಸಿ ಶರಣು ಶರಣಾರ್ಥಿ ದಯಮಾಡಿಸಬೇಕು ತಾಯಿ, ನಡೆವ ಮಡಿಯ ಮೇಲೆ ಪಾದವಿಟ್ಟು ಮುನ್ನಡೆಯಬೇಕು ಎಂದು ಕೈ ಮುಗಿದು ಸ್ವಾಗತಿಸಿದ. ಮಹಾದೇವಿಯ ಹೃದಯ ತುಂಬಿದ ಗೌರವದಿಂದ ಅವರನ್ನ ದಿಟ್ಟಿಸಿದಳು. ಎತ್ತರವಾದ ಆಕೃತಿ, ಕಣ್ಣುಗಳಲ್ಲಿ ತುಂಬಿದ ತತ್ವನಿಷ್ಠೆ, 50 ದಾಟಿದ ವಯಸ್ಸಿನಲ್ಲಿಯೂ ಕಾಂತಿಯುಕ್ಕುವ ಸದೃಢ ಶರೀರ, ತತ್ವನಿಷ್ಠೆಯ ಜೊತೆಗೆ ಅಪೂರ್ವವಾದ ವಾತ್ಸಲ್ಯ ಗೌರವಗಳನ್ನ ಮೇಳವಿಸಿಕೊಂಡ ನೋಟ. ಕಲಿದೇವರ ದೇವನ ಕಂದ ಮಡಿವಾಳ ಮಾಚಿದೇವ ನಾನು. ತಮ್ಮ ಪರಿಚಯವನ್ನ ತಾವೇ ಮಾಡಿಕೊಟ್ಟರು.
ಶರಣರ ಬಟ್ಟೆಗಳೊಡನೆ ಭವಜೀವಿಗಳ ಹೃದಯದ ಕೊಳೆಯನ್ನು ತೊಳೆಯುವ ಮಾಚಿ ತಂದೆಗೆ ಶರಣು. ವಿನಯವಾಗಿ ಬಾಗಿ ಕೈ ಜೋಡಿಸಿದಳು. ಇಂತಹ ಮಹಾನುಭಾವ ವಿನಯ ತುಂಬಿ ಮಡಿ ಹಾಸಿದರೆ ತಾನದನ್ನ ಪಾದದಿಂದ ಮುಟ್ಟುವುದೇ? ಮನಸ್ಸಿಗೆ ಸರಿಬರದೆ ಮಹಾದೇವಿ ಬಾಗಿ ಅದನ್ನ ಎತ್ತಿಕೊಂಡು ಮೈ ಮೇಲೆ ಹೊದ್ದು ಮತ್ತೆ ಭಕ್ತಿಯಿಂದ ತೆಗೆದು ಕೆಳಗಿರಿಸಿ ಮಡಿಯನ್ನ ತುಳಿಯದೆ ಪಕ್ಕದಲ್ಲಿ ನಡೆಯತೊಡಗಿದಳು. ಇಡೀ ಸಭೆಯೆಲ್ಲ ಸ್ತಬ್ಧವಾಗಿತು. ತೀವ್ರವಾಗಿ ಉಸಿರಾಡಿದರೂ ಕೇಳದಷ್ಟು ಶಾಂತಿಯಲ್ಲಿ ನೆಲೆಸಿತ್ತು. ಎಲ್ಲರ ಹೃದಯಗಳು ಜಯಕಾರ ಮಾಡಲು ಮೊರೆಯುತ್ತಿದ್ದರೂ ಪ್ರಭುದೇವರ ಆಜ್ಞೆಗಾಗಿ ಕಾಯುತ್ತಾ ಗೊಂಬೆಗಳಂತೆ ಕುಳಿತಿದ್ದರು. ಅಪರಿಚಿತರು ತಿನಿಸನ್ನ ಮುಂದೆ ಹಿಡಿದಾಗ ತಿನ್ನಬೇಕೆಂಬ ಆಸೆ ಉತ್ಕಟವಾಗಿದ್ದರೂ ಮಗು ತಿಂಡಿಯನ್ನೊಮ್ಮೆ ಒಪ್ಪಿಗೆಗಾಗಿ ತಾಯಿಯ ಮುಖವನ್ನೊಮ್ಮೆ ನೋಡುವಂತೆ ಶರಣರು ಪ್ರಭುದೇವರನ್ನೊಮ್ಮೆ ಮಹಾದೇವಿಯನ್ನ ಒಮ್ಮೆ ನೋಡತೊಡಗಿದರು. ಸುಂದರವಾದ ಶೂನ್ಯ ಪೀಠದ ಮೇಲೆ ಪ್ರಭುದೇವರು ಆಸೀನರಾಗಿದ್ದರು. ಅವರ ಅಕ್ಕಪಕ್ಕಗಳಲ್ಲಿ ಚನ್ನಬಸವಣ್ಣನವರು ಕುಳಿತಿದ್ದರು. ನೆಲಕ್ಕೆ ಪೂರ್ಣವಾಗಿ ಹಾಸಿದ್ದ ರತ್ನ ಗಂಬಳಿಯ ಮೇಲೆ ಉಳಿದವರು ಇದ್ದರು. ಮಹಾದೇವಿ ನಡೆಯುತ್ತಾ ಬಂದು ಪೀಠಕ್ಕೆ ಸ್ವಲ್ಪ ದೂರದಲ್ಲಿ ನಿಂತಳು. ಅವಳ ಕಣ್ಣುಗಳು ಬಸವಣ್ಣನವರಿಗಾಗಿ ಹುಡುಕುತ್ತಿದ್ದವು. ಮಹಾದೇವಿ ಸಭಾಂಗಣದ ಮಧ್ಯೆ ಬರುತ್ತಲೇ ಸ್ವಾಗತಿಸಲು ಎದ್ದು ನಿಂತರು ಬಸವಣ್ಣನವರು. ಎತ್ತರವಾದ ನಿಲವು, ವಿಶಾಲವಾದ ವಕ್ಷಸ್ಥಳ, ಹರವಾದ ಹಣೆಯ ಮೇಲೆ ಮೂಡಿ ನಿಂತ ಶಿವನ ನಗೆಯಷ್ಟು ಕಳಾಪೂರ್ಣವಾದ ಧವಳ ಬಸಿತ, ಬಿಳಿಯದಾದ ಉತ್ತರೀಯವನ್ನ ಮೈಮೇಲೆ ಹೊದ್ದಿದ್ದ ಬಸವಣ್ಣನವರ ಎದೆಯ ಮೇಲಿನ ರುದ್ರಾಕ್ಷಿಮಾಲೆ, ಇಷ್ಟಲಿಂಗಗಳು ಎದ್ದು ಕಾಣುತ್ತಿದ್ದವು. ಆ ಕಳಾಪೂರ್ಣ ಕಣ್ಣುಗಳನ್ನ, ಅವುಗಳಲ್ಲಿ ತುಂಬಿದ್ದ ಕರುಣೆಯ ಅಮೃತವನ್ನ ಕಾಣುತ್ತಲೇ ಬಸವಣ್ಣನವರು ಇವರೇ ಇರಬೇಕು ಎಂದು ನಿಶ್ಚಯಿಸಿದಳು. ಕಾಂತಿಯುಕ್ತವಾದ ಮೈಬಣ್ಣ, ಸಾತ್ವಿಕ ಮುಖಮುದ್ರೆ, ಆನಂದ ಸ್ಮಿತ, ಮುಗುಳ್ನಗೆಗಳನ್ನ ಕಂಡು ಬೆಳಕು ಸಾವಯವಗೊಂಡು ಬಸವಣ್ಣನಾಗಿದ್ದೇ ಏನೋ ಎಂದು ಮಹಾದೇವಿಗೆ ಭಾಸವಾಗಿ ಭಕ್ತಿ ತುಂಬಿ ನಿಂತಲ್ಲಿಂದಲೇ ವಂದಿಸಿದಳು. ಸಭೆಯ ಶಿಷ್ಟಾಚಾರದಂತೆ ಪ್ರಭುದೇವರಿಗೆ ಇನ್ನಿತರ ಶರಣರಿಗೆ ನಮಸ್ಕರಿಸಿದಳು. ನಂತರ ಬಸವಣ್ಣನವರ ಬಳಿಗೆ ಸಾರಿದ ಗದ್ಗದ ಕಂಠದಿಂದ, ಅರಸಿ ತೊಳಲಿದಡಿಲ್ಲ ಹರಸಿ ಬಳಲಿದಡಿಲ್ಲ, ಅರಸಿ ತೊಳಲಿದಡಿಲ್ಲ ಹರಸಿ ಬಳಲಿದಡಿಲ್ಲ, ಬಯಸಿ ಹೊಕ್ಕರಿಲ್ಲ ತಪಸ್ಸು ಮಾಡಿದಡಿಲ್ಲ, ಅದು ತಾಬಹ ಕಾಲಕ್ಕಲ್ಲದೆ ಸಾಧ್ಯವಾಗದು, ಶಿವನೊಲಿದಲ್ಲದೆ ಕೈಗೂಡದು ಚನ್ನ ಮಲ್ಲಿಕಾರ್ಜುನ ನೆನೆಗೊಲಿದನಾಗಿ, ನಾನು ಸಂಗನ ಬಸವಣ್ಣನ ಶ್ರೀಪಾದವ ಕಂಡು ಬದುಕಿದೆನು ಎಂದು ನುಡಿಯುತ್ತಾ ಪಾದಕ್ಕೆ ಸಾಷ್ಟಾಂಗವೆರಗಿದಳು. ಏಳು ಮಗಳೇ, ಬಸವಣ್ಣನವರು ಒಲವು ತುಂಬಿದ ದನಿಯಲ್ಲಿ ನುಡಿದರು. ಮಹಾದೇವಿಯನ್ನ ಸಭೆಗೆ ಪರಿಚಯ ಮಾಡುವ ಉದ್ದೇಶದಿಂದ ಹೇಳಿದರು. ಕಾಯದ ಲಜ್ಜೆಯ ಕಲ್ಪಿತವ ಕಳೆದು, ಜೀವದ ಲಜ್ಜೆಯ ಮೋಹವನ್ನ ಅಳಿದು, ಮನದ ಲಜ್ಜೆಯ ನೆನಹ ಸುಟ್ಟು, ಭಾವದ ಕೂಟ ಬತ್ತಲೆ ಎಂದರಿದು, ತವಕದ ಸ್ನೇಹ ವ್ಯವಹಾರಕ್ಕೆ ಹೋಗದು, ಲಿಂಗದೇವಯ್ಯ ಎನ್ನ ಹೆತ್ತ ತಾಯಿ ಮಹಾದೇವಿಯಕ್ಕನ ನಿಲವ ನೋಡಯ್ಯ ಪ್ರಭುವೆ, ಎನ್ನ ಹೆತ್ತ ತಾಯಿ ಮಹಾದೇವಿಯಕ್ಕನ ನಿಲವ ನೋಡ ಪ್ರಭುವೆ. ಹೆತ್ತ ತಾಯಿ ಮಹಾದೇವಿಯಕ್ಕ ಎಂಬ ಶಬ್ದವನ್ನ ಕೇಳುತ್ತಲೇ ಮಹಾದೇವಿ ರೋಮಾಂಚಿತಳಾದಳು. ಆಕೆಯ ಮೈಗೂದಲು ನಿಮಿರಿ ನಿಂತು ಮಾತು ಮೂಕವಾಯಿತು. ನಂತರ ಸಾವರಿಸಿಕೊಂಡು ನುಡಿದಳು, ಅಂತಹ ದೊಡ್ಡ ಯೋಗ್ಯತೆ ನನ್ನದಲ್ಲ ತಂದೆ. ಶರಣರ ಮನೆಯ ತೊತ್ತಾಗಿರಲು ಚನ್ನಮಲ್ಲಿಕಾರ್ಜುನನ ಕೈ ಹಿಡಿದು ಬಂದ ನಿಮ್ಮ ಕರುಣೆಯ ಕಂದ ನಾನು ಎಂದು ಪಾದ ಬಿಟ್ಟು ಮೇಲಕ್ಕೆದ್ದು ನಿಂತಳು. ಬಸವಣ್ಣನವರು ಶರಣರನ್ನ ಪರಿಚಯಿಸತೊಡಗಿದರು. ಇವರು ಗುಹೇಶ್ವರ ಲಿಂಗದ ಅಲ್ಲಮ ಪ್ರಭು, ಆ ಕಡೆ ಕೂಡಲ ಚನ್ನ ಸಂಗಮ ದೇವರ ಶಿಶು ಚನ್ನ ಬಸವಣ್ಣ, ಮೊದಲ ಸಾಲಿನಲ್ಲಿ ಆ ಕಡೆಯಿಂದ ಮರಳು ಶಂಕರ ದೇವರು, ಕೋಲ ಶಾಂತಯ್ಯ, ಮಾದಾರ ಧೂಳಯ್ಯ, ಮೋಳಿಗೆಯ ಮಾರಯ್ಯ, ಹಡಪದ ಅಪ್ಪಣ್ಣನವರು, ಜೀಡರ ದಾಸಿಮಯ್ಯ, ಶಿವಯೋಗಿ ಸಿದ್ದರಾಮೇಶ್ವರ,
ತತ್ವವೀರ ಗಟ್ಟಿವಾಳಯ್ಯ ಸಮಗಾರ ಹರಳಯ್ಯ. ಅತ್ತ ಕಡೆ ಶರಣೆಯರ ಗುಂಪಿನಲ್ಲಿ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಮ್ಮ, ಪುಣ್ಯಾಂಗನೆ ನೀಲಾಂಬಿಕೆ, ಮಹಾತಾಯಿ ಮೋಳಿಗೆಯ ಮಹಾದೇವಿಯಮ್ಮ, ಯೋಗ ಬಲ್ಲಿದೆ ಲಿಂಗಮ್ಮ ತಾಯಿ. ಇಂತಿವರೆಲ್ಲ ಈ ಮಹಾಮನೆಯ ಮಹಾನುಭಾವರು. ಅನಿಮಿಷ ನಲ್ಲಮಯ್ಯ, ಮರಳು ಶಂಕರಯ್ಯ, ಕೋಲ ಶಾಂತಯ್ಯ, ಮಾದಾರ ಧೂಳಯ್ಯ, ಮಿಂಡ ಮಲ್ಲಿನಾಥ, ಚನ್ನ ಬಸವಣ್ಣ, ಚೇರಾಮರಾಯ, ತೆಲುಗ ಜೊಮ್ಮಣ್ಣ, ಕಿನ್ನರಯ್ಯ, ಹಲಾಯುಧ ದಾಸಿಮಯ್ಯ, ಬಂಡಾರಿ ಬಸವರಾಜ, ಮುಖ್ಯವಾದ ಚನ್ನ ಮಲ್ಲಿಕಾರ್ಜುನನ ಶರಣರಿಗೆ ನಮೋ ನಮೋ ಎಂಬೆನು. ಕೈ ತೋರಿಸಿ ಪರಿಚಯ ಮಾಡಿದಂತೆಲ್ಲ ಮಹಾದೇವಿ ಅವರಿಗೆ ಶರಣುಗಳನ್ನ ಸಲ್ಲಿಸುತ್ತ ಕೊನೆಯಲ್ಲಿ ಇಡೀ ಸಭೆಗೆ ಕೈ ಎತ್ತಿ ಮುಗಿದಳು. ಶರಣರ ಸಭೆಯು ಮರು ವಂದಿಸಿತು. ಆಗ ಶರಣೆಯರ ಗುಂಪಿನಿಂದ ಅಕ್ಕ ನಾಗಮ್ಮ ಎದ್ದು ಬಂದು ತಮ್ಮಲ್ಲಿಗೆ ಮಹಾದೇವಿಯನ್ನ ಕರೆದೊಯ್ಯಬೇಕು ಎನ್ನುವಷ್ಟರಲ್ಲಿ ಗಂಭೀರ ಧ್ವನಿ ಕೇಳಿ ಬಂದಿತು. ಪ್ರಭುದೇವರು ಕಂಚಿನ ಕಂಠದಲ್ಲಿ ನುಡಿದರು. ಶರಣರೇ, ಇಂದಿನ ಪಾಡ್ಕಾಸ್ಟ್ನಲ್ಲಿ ನೀವು ತಿಳಿದಂತೆ ಅಕ್ಕ ಮಹಾದೇವಿಯವರು ಅನುಭವ ಮಂಟಪಕ್ಕೆ ಇದೀಗ ಆಗಮಿಸಿದ್ದಾರೆ. ಸರ್ವ ಶರಣರನ್ನ, ಪ್ರಭುದೇವರನ್ನ, ಬಸವಣ್ಣನವರನ್ನ ತಮ್ಮ ಕಣ್ತುಂಬ ನೋಡಿದ್ದಾರೆ. ಬಸವಣ್ಣನವರು ಕೂಡ ಅಕ್ಕ ಮಹಾದೇವಿಯವರಿಗೆ ಎಲ್ಲ ಶರಣರ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.